1121ರಲ್ಲಿ ಇದೆಲ್ಲ ಕಟ್ಟೋದಕ್ಕೆ ಪ್ರಾರಂಭ ಮಾಡಿ 1121 ಕೇತುಮಲ್ಲ ಮಹಾಶುಭತ್ರ ಅಂದ ರಾಜ ಮತ್ತು ರಾಣಿ ಹೆಸರಲ್ಲಿ 2 ಲಿಂಗ ಸ್ಥಾಪನೆ ಮಾಡಿದರೆ ರಾಜನ ಹೆಸರಲ್ಲಿ ವೈಸನೇಶ್ವರ, ರಾಣಿ ಹೆಸರಲ್ಲಿ ಶಾಂತಲೇಶ್ವರ ಲಿಂಗವನ್ನು ಸ್ಥಾಪನೆ ಮಾಡಿ ಇದೆಲ್ಲ ಕಟ್ಟೋದಕ್ಕೆ 109 ವರ್ಷ ತಗೊಂಡು 190 ಇಯರ್ಸ್ 190 ವರ್ಷ ಕಡೆ ಸಹ ಪೂರ್ಣಗೊಂಡಿಲ್ಲ ನೋಡಿ. ಅಪೂರ್ಣಗೊಂಡಿಲ್ಲ, ಕೆಲವು ಕೆತ್ತನೆ ಕೆಲಸ ಕಂಪ್ಲೀಟ್ ಆಗಲಿ, ಇನ್ಕಂಪ್ಲೀಟ್ ಆಗಲಿ. ಕೆತ್ತನೆ ಕೆಲಸ ನೋಡಿ ಹಳೇಬೀಡು. ಈ ಊರಿನ ಮೊದಲನೇ ಹೆಸರು ದ್ವಾರ ಸಮುದ್ರ ಅಥವಾ ದ್ವಾರಕ ನಗರ ಅಥವಾ ದ್ವಾರಾವತಿ ಅಂತ ಕರ್ತಾ ಇದ್ರು. ಇದು ಹೊಯ್ಸಳರ ಸಂಪತ್ಪೂರಿತವಾದ ರಾಜಧಾನಿ. ಹೊಯ್ಸಳರು ಕರ್ನಾಟಕದಲ್ಲಿ ಸುಮಾರು 92 ದೇವಾಲಯ ನಿರ್ಮಾಣ ಮಾಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಬೇಲೂರು, ಹಳೇಬೀಡು ಮತ್ತು ಸೋಮನಾಥಪುರ. ಬೇಲೂರು ಮನುಷ್ಯರ ಮೇಲೆ ನಿರುತಿ, ಮಕನ ಮೇಲೆ ವರುಣ, ಜಿಂಕೆ ಮೇಲೆ ವಾಯು, ಕುದುರೆ ಮೇಲೆ ಕುಬೇರ, ನಂದಿ ಮೇಲೆ ಅಷ್ಟದಿಕ್ಪಾಲ 8 ದಿಕ್ಕಿನ ದೇವತೆಗಳು ಇದನ್ನ ವಾಸ್ತುವ ಯೋಜನೆ ಮಾಡಿದ್ದಾರೆ. ಇದನ್ನ ವಾಸ್ತುಶಿಲ್ಪಶಾಸ್ತ್ರ ಮೊದಲು ಶಿಲಾಪಾತ್ರೆ ಮಾಡಿ ದರ್ಶನ 2 ನಕ್ಲೀಸ್, 2 ನಕ್ಲೀಸ್ ಮತ್ತು ಗ್ಯಾಪ್ ಇದೆ. 2 ನಕ್ಲೀಸ್, 2 ನಕ್ಲೀಸ್ ಮತ್ತು ಗ್ಯಾಪ್ ಇದೆ. ನೋಡಿ ದಾಳಿ ಮಾಡಿದ ಕೈಗಳೆಲ್ಲ ಕಟ್ಟಾಗಿ ನೋಡಿ, ಒಳಭಾಗಲ ಟೊಳಾಗಿ ನೋಡಿ. ಕಿರೀಟ ಮತ್ತು ತಲೆ ಮತ್ತು ಗ್ಯಾಪ್ ನೋಡಿ, ಹಾಲು ಇದೆ, ಒಳಗಡೆ ಓನ್ಸ್ ಇದೆ ನೋಡಿ. ಜಟಮುಕಟ ಇದೆ ಹ್ಯೂಮನ್ಸ್ಗಲ್ ನೋಡಿ. ಬಾಯಿಂದ ಆಗ್ತದೆ ಕೀಳು ಬರುತ್ತೆ ಕಡ್ಡಿ, ಕಣ್ಣಿಂದ ಕೀಳು ಬರುತ್ತೆ, ಕಿವಿಯಿಂದ ಕೀಳು ಬರುತ್ತೆ, ಒಳಗಡೆ ಓಲ್ಸ್ ಇದೆ, ಹಾಲು ಇದೆ, ಸಿಂಗಸ್ತುನ ಕೆತ್ತ. ಶಿವನ ದ್ವಾರಪಾಲಕರು ನಂದಿಕೇಶ್ವರ ಮತ್ತು ಭೃಂಗಿಕೇಶ್ವರ ಒಳಭಾಗಲ್ಲ ಹಾಕೊಳ್ಳಿ. ಆಭರಣಗಳು ಸಹ ಸುಂದರ ಕೆತ್ತನೆ ಮಾಡಬೇಕು. ದೇವದಾಸ ನಾಟ್ಯ ಮಾಡಬೇಕಾದ್ರೆ ರಾಜ ಪರಿವಾರ ಕೂತ್ಕೊಂಡು ವೀಕ್ಷಣೆ ಮಾಡ್ಕೊಂಡು ಇದನ್ನ ಕಕ್ಷಾಸನ ಆ ಸಿಟಿಂಗ್ ಅಂತ ಕರೀತಾರೆ. ಪೂರ್ವದಲ್ಲಿ ಎಲ್ಲಾ ಕಡೆ ಗಾಳಿ ಬೆಳಕು ಬರುವ ಉದ್ದೇಶದಿಂದ ಪೂರ್ವದಲ್ಲಿ ವೆಂಟಿಲೇಷನ್ ಜಾಲಿಂದ ನಡೆಸೋದು. ಈ ತರ ಕ್ಷೀರಸಾಗರ ಕಡೆ ಅಮೃತಕ್ಕೋಸ್ಕರ ಮಂದಾರ ಪರ್ತನ ಕಡಗೋಲಾಗಿ ಮಾಡಿ ವಾಸಕಿ ಸರ್ಪವನ್ನ ಅಗ್ವಾಗಿ ಮಾಡಿಕೊಂಡು ಕ್ಷೀರಸಾಗರ ಕಡಿತಾರೆ. ಆ ಕ್ಷೀರಸಾಗರ ಕಡಿಬೇಕಾದ್ರೆ ಮಂದಾರ ಪರ್ವತ ಮುಳುಗ್ತಾ ಹೋಗುತ್ತೆ. ಇಷ್ಟಿನ 2ನೇ ಹೊತ್ತ ಎಡಮುರಿ ಗಣೇಶನು ಶಾಂತಿಯುತವಾದ ಗಣೇಶ. ಮನೆಟ್ಟೆಲ್ಲ ಪೂಜೆ ಮಾಡ್ತಾರೆ. ಏನೇ ತಪ್ಪಣ ಕ್ಷಮಿಸ ಎಡಮುರಿ ಗಣೇಶ ನೋಡಿ. ಬಲಮುರಿ ಗಣೇಶ ನೋಡಿ, ಕೋಪಿಷ್ಟ ಗಣೇಶ. ಆ ಬಲಮುರಿ ಗಣೇಶನ ಮನೆಟ್ಟು ಯಾರು ಪೂಜೆ ಮಾಡಲ್ಲ. ಮನೆಟ್ಟು ಪೂಜಬೇಕು ಅಂದ್ರೆ ದಿನಕ್ಕೆ 3 ಬಾರಿ ಸ್ನಾನ ಮಾಡಿ 3 ಬಾರಿ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡು ಬಲಮುರಿ ಗಣೇಶನ. ನಮ್ಮ ಮನೆಟ್ಟು ಯಾರು ಪೂಜೆ ಮಾಡಲ್ಲ, ದೇವಾಲಯದ ಮಾತ್ರ ಪೂಜೆ ಮಾಡ್ತಾರೆ. ಗಣೇಶನಿಗೆ ಹೊಟ್ಟೆ ಮೇಲೆ 2 ಜನವಾರ ಇರುತ್ತೆ. ಗಣೇಶನಿಗೆ 2 ಜನವಾರ ಇದ್ದರೆ ಗಣೇಶ ಸಂಸಾರಿ, ಸಿದ್ಧಿ ಬುದ್ಧಿ ಹೆಂಡತಿ, ಶುಭ ಲಾಭಗಳು. 1 ಜನವಾರ ಬ್ರಹ್ಮಚಾರಿ, ಗಣೇಶನಿಗೆ 2 ಜನವಾರ ಇದ್ರೆ ಗಣೇಶ ಸಂಸಾರಿ. ನೋಡಿ ಮುಗಿಗಿಂತ ಮುಕ್ತಿ ಬಾರೆಯಿಂದವಾಗಿ ಇವಳ ಮಗಕ್ಕಿಂತ ತುರುಬಿದೆ ನೋಡಿ. 3 ಕೋಡ್ ದೊಡ್ಡದೆ, ಸ್ಟೆಪ್ ಇದೆ. ಇದನ್ನ ನಾಗ್ಮುಡಿ ಸ್ಟೈಲ್ ಅಥವಾ ಅಜಂತಾ ಎಸ್ಟ್ ಅಂತ ಕರೀತಾರೆ. ಅಜಂತಾ ಎಲ್ಲವರದಲ್ಲಿ ಹೆಚ್ಚಿನ ವಿಗ್ರಹ ನೋಡ್ಬೋದು. ಇದು ಮೈಸಾಸುರ ಮರ್ತೋಡಿ. ಮೈಸಾಸುರ ಎಂಬ ರಾಕ್ಷಸ ಕೋಣದ್ರೂಪದಲ್ಲಿ ಬಂದ ರಾಕ್ಷಸರು ಚಾಮುಂಡಿ ಸಂಹಾರ ಮಾಡಿರೋದು. ಚಾಮುಂಡಿ ಕೋಣ ಮೇಲೆ ಕಾಲಿಟ್ಟಾಗ ಕೋಣ ನೇಲ್ಗೆಸ ಭೂಮಿ ಒಳಗಡೆ ಹೋಗಿದೆ. ಆಪರೇಟರ್ ವಿಷ್ಣು, ಡೀಮ್ ಡೆಸ್ಟ್ರಾಯ್ ಶಿವ. ಜನರೇಟರ್ ಬ್ರಹ್ಮ, ಆಪರೇಟರ್ ವಿಷ್ಣು, ಡೆಸ್ಟ್ರಾಯ್ ಶಿವ. GOD ಗಾಡ್ ಮೀನ್ಸ್ ನೋಡಿ. ಸರಸ್ವತಿ, ನಾಗರಾಜ, ನಟರಾಜ ಅಥವಾ ವೈಷ್ಣವ ಲಕ್ಷ್ಮಿ. ಲಕ್ಷ್ಮಿಯ ಕಣ್ಣು ಎಡಗಣ್ಣು ಮೆಳ್ಳಗಣ್ಣ, ಅದು ಮಾಲಗಣ್ಣು ಮೆಳ್ಳಗಣ್ಣು ಸ್ಪಿಂಟ್ ಆಗಿದೆ. ಹಿಂದೂ ಸಂಪ್ರದಾಯ ಪ್ರಕಾರ ಹೆಣ್ಣಿಗೆ ಎಡದ ಕಣ್ಣು ಮೆಳ್ಳಗಣ್ಣ ಆದ್ರೆ ಅವ್ರ ಅದೃಷ್ಟ ಅಂತ ಲಕ್ಷ್ಮಿ ಅಂತ ಕರ್ತಾರೆ. ಲಕ್ಷ್ಮಿಯ ಕಣ್ಣು ಎಡಗಣ್ಣು ಮೆಳ್ಳಗಣ್ಣ ಸ್ಪಿಂಟ್ 80% ಲೆಫ್ಟ್. ತಿಳಿದಾಗ ರಾವಣನ ಕಣ್ಣಿನ ಗುಡ್ಡಕ್ಕೆ ಸೊರಬಾಗಿ ಬರ್ತಾ ಇದೆ. ಕತ್ತು ಸಜ್ಜಕ್ಕಿದೆ, ಕಾಲ ಬ್ಯಾಲೆನ್ಸ್ ತಪ್ಪಿ ಕೋಪಗೊಂಡು ರಾವಣ ಕತ್ತಿಯನ್ನು ಎಳೆದು ತನ್ನ ಹೊಟ್ಟೆ ಕರಳನ್ನು ಬಗೆದು ರುದ್ರವಣನ್ನು ಮಾಡಿ ನಡೆಸಿದಾಗ ಶಿವ ಮೆಚ್ಚಿ ಅವನಿಗೆ ಆತ್ಮಲಿಂಗವನ್ನು ಕೊಟ್ಟಿರೋದು. ಅದು ಈಗಿನ ಗೋಕರ್ಣದಲ್ಲಿ ನೋಡ್ಬೋದು. ಶಿವ ಪಾರ್ವತಿ ನಂದಿ ಮೇಲೆ ಕುಂದಿದ್ದಾರೆ. ಶಿವನಿಗೆ ಮಾತ್ರ ನಂದಿ ವಾಹನ, ಪಾರ್ವತಿಗಲ್ಲ. ಅದಕ್ಕೋಸ್ಕರ ನಂದಿ ಕೋಪದ ಮುಖದಲ್ಲಿದೆ, ಕಾಲಸ ಬೆಡ್ಡ ಆಗಿದೆ, ಬಾಲನುಸೆತ್ತಿ. ಪಾರ್ವತಿ ವಾಹನ ಸಿಂಹತ ಮುಂಗುಸಿ ಪಾರ್ವತಿ ವಾಹನ. ಶಿವನಿಗೆ ಮಾತ್ರ ನಂದಿ ವಾಹನ, ಪಾರ್ವತಿಗಲ್ಲ. ಅದಕ್ಕೋಸ್ಕರ ನಂದಿ ಕೋಪ್ತಲಿದೆ. ಡಬಲ್ ರೈಡ್ ಮಾಡ್ತಾ ನಂದಿ ಕೋಪ್ತಲಿದೆ. ಲಕ್ಷ್ಮೀ ನಾರಾಯಣ ದರ್ಪಣ ಸುಂದರಿ, ಲೇಡಿ ವಿತ್ ಮಿರರ್. ಒಂದು ಏನು ಅಲಂಕಾರ ಮಾಡಿದ್ರು ನೋಡಿ. ಕನ್ನಡಿಯನ್ನು ಹಿಡಿದು ವಾಲಯನ್ನ ಸರಿಪಡಿಸ್ಕೊಂತಾರೆ ನೋಡಿ. ಈಗ ನಾವು ಡ್ರಿಂಕ್ಸ್ ಕುಡಿದಕ್ಕೆ 2ನೇ ಕುಡಿಯಕ್ಕೆಲ್ಲ ಬಳಸ್ಕೊಂಡು ಸ್ಟ್ರಾ, ಲುಕ್ಲಿಕ್ಕೆ ಸ್ಟ್ರಾಗಳ ಬಳಕೆ 10ನೇ ಶತಮಾನದಲ್ಲಿ ಸ್ಟ್ರಾ. ಟೆಲಿಸ್ಕೋಪ್ ದರ್ಬೇನನ್ನ 17ನೇ ಶತಮಾನದಲ್ಲಿ ಗೆಲಿಲಿಯೋ ಕಂಡಿಡಿದ್ರೆ. ಇದು 2ನೇ ಶತಮಾನದಲ್ಲಿ ಬಳಸಿ ಟೆಲಿಸ್ಕೋಪ್ ದರ್ಬೇನ್. ಮಿಸೈಲ್ಸ್ ಅಥವಾ ಕ್ಷಿಪಣಿಗಳು. ಸ್ಟ್ರಾ, ಟೆಲಿಸ್ಕೋಪ್, ಮಿಸೈಲ್ಸ್ ಯಾವುದೇನು ಅಷ್ಟಲ್ಲ, ಎಲ್ಲ ಪುನಃ ರಿಪೀಟ್ ಆಗಿದೆ. ಬನ್ನಿ, ಮಹಾಭಾರತದಲ್ಲಿ ಭೀಮನಿಗೆ 1000 ಆನೆ ಬಲವುಳ್ಳವನು. ರಾಶಿ ಏನಕ್ಕೆ ಒಡೆದಂತ ಆನೆಗಳ ರಾಶಿ ಅಪ್ ಟು ಸ್ಕೈ ಲೆವೆಲ್, ಆಕಾಶದಲ್ಲಿ ಮುಟ್ಟಿತ್ತು ನೋಡಿ. ಮೋಡಗಳನ್ನು ಸಹ ಕೆತ್ತ ಬಿಡ್ರೆ ಸೈನಿಕರು ಮಾತುಗಳು ಸಹ. ಆನೆಗಳ ರಾಶಿ ಅಪ್ ಟು ಸ್ಕೈ ಲೆವೆಲ್. ಹೇಳಿ ನೋಡೋಣ. ದ್ರೋಣಾಚಾರಿ ಗುರುತಿದೆ ಕುಂಭಧ್ವಜ. ಅವನ ಕುಂಭೋದ್ಭವ ಅಂತ ಕುಂಭ ಸಂಭವ ಅಂತ ಕರ್ತಾರೆ. ಚಕ್ರದಳಿಕೆ ಹೋಗೋದಕ್ಕೆ ಬರೋದಕ್ಕೆ 3 ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಅರ್ಜುನ, ಕೃಷ್ಣ, ದ್ರೋಣಾಚಾರಿ. ಅಭಿಮನ್ಯಿಗೆ ಹೋಗೋದು ಮಾತ್ರ ಗೊತ್ತಿರುತ್ತೆ, ಬರೋದು ಗೊತ್ತಿಲ್ಲ. ಕೌರವರ ಸೈನ್ಯದಲ್ಲಿ ತುತ್ತಾಗಿ ಮರಣವಂತನ. ಇದು ಅಭಿಮನ್ಯುನ ಚಕ್ರ ಇವ ಅಂತ ಶ್ರೀ ಶಕ್ತ
ಇದೆ ಭೀಮ ಒಂದು ಶಪಥ ಮಾಡಿ ದ್ರೌಪದಿಯ ವಸ್ತ್ರಾಭರಣ ಮಾಡಿ ಶಪಥವನ್ನ ಮಾಡಿದ. ದುಶಾಸನನ ಕರಳನ್ನ ಬಗ್ದು ರಕ್ತದಿಂದ ದ್ರೌಪದಿ ಎಣ್ಣೆಯನ್ನು ಹಚ್ಚಿ ಮುಡಿಯನ್ನ ಕಟ್ತಾರೆ. ಇದು ಆಸನ ವಿಶ್ವನ ಕೆತ್ತೆ ಮಾಡಿ ಮಧ್ಯಭಾಗದನ್ನ ಜೋಡಿ ದೇವಾಲಯ ದಿಕ್ಕುಟಾಚರಣೆ ಅಂತ ಕಟ್ತಾರೆ. ಬೇಲೂರಿನಲ್ಲಿ ಈ ತರ 32 ನಕ್ಷತ್ರಾಕಾರ ಆದ್ರೆ ಇದು 64 ನಕ್ಷತ್ರಾಕಾರವಾಗಿದೆ. ಬೇಲೂರಿನ ಡಬಲ್ ಇದೆ. ಪೈಸಂಟರು ಯಾಕಪ್ಪ ನಕ್ಷತ್ರ ಕಟ್ಟಿದ್ರೆ ಅಂದ್ರೆ ಸೂರ್ಯನಿಗ್ರಹಣ ಬರುತ್ತೆ, ಚಂದ್ರನಿಗ್ರಹಣ ಬರುತ್ತೆ, ನಕ್ಷತ್ರಗ್ರಹಣ ಬರಲ್ಲ. ಆ ಉದ್ದೇಶದಿಂದ ಪೈಸಂಟರು ನಕ್ಷತ್ರವನ್ನ ಮಾಡಿದ್ದಾರೆ. ನಕ್ಷತ್ರಗಳನ್ನ ಕಟ್ಟಿದ್ರೆ ಹೆಚ್ಚಿನ ವಿಗ್ರಹಗಳನ್ನ ಸಂಗ್ರಹ ಮಾಡುವ ಉದ್ದೇಶದಿಂದ ನಕ್ಷತ್ರವನ್ನ ಮಾಡಿದ್ದಾರೆ. ನೋಡಿ ಕೆಳಭಾಗದಲ್ಲಿ ಯಾವ ರೀತಿ ನಕ್ಷತ್ರಾಕಾರದೆಯೋ ಮೇಲ್ಭಾಸ ಅದೇ ರೀತಿ ನಕ್ಷತ್ರವನ್ನ ಮಾಡಿದ್ದಾರೆ. ಪೂರ್ವದಲ್ಲಿ ಎಲ್ಲಾ ಕಡೆ ಗಾಳಿ ಬೆಳಕುವ ಉದ್ದೇಶದಿಂದ ಪೂರ್ವದಲ್ಲಿ ವೆಂಟಿಲೇಷನ್ ಜಾಲಂಧರ ನೋಡ್ಸಿ ಮಾಡಿ ಒಂದು ರುಂಡ ಇದೆ. ಆ ರುಂಡದ ರಕ್ತವನ್ನ ಒಂದು ಬೇತಾಳ ರಕ್ತವನ್ನ ಕುಡಿತಾ ಇದೆ. ಇಲ್ಲೊಂದು ಮರಿ ಬೇತಾಳ ನೋಡಿ ಆ ತಾಯಿ ಎದೆ ಹಾಲನ್ನ ಕುಡಿತೆ. ಆದ್ರೆ ಬೇತಾಳಿಗೂ ಸಹ ಸಂತಾನ ಅಂತ ಮಕ್ಕಳು ಮರಿದು ಶಿಲ್ಪಿ ಕಲ್ಪನೆ 2 ವಿಗ್ರಹ ಕೆತ್ತನೆ ಮಾಡಿದ್ದಾರೆ. ನೋಡಿ ಈ ಭಾಗ ನೋಡಿದಾಗ ಶಿವ ಕಾಣ್ತಾನೆ ನೋಡಿ. ತ್ರಿಶೂಲ, ಡಮರುಗ, ಜಪಮಾಲೆ, ನಂದಿ ಶಿವ. ವಿಷ್ಣುನಾಯುಧಗಳು ಗದಾ, ಚಕ್ರ, ಶಂಖ, ಗರುಡ ವಾಹನ. ಹರಿಹರ ಆರ್ ಶಂಕರ್ ನಾರಾಯಣ. ದೇವರೊಬ್ಬನೇ ನಾಮಲವು. ಒಂದೇ ವಿಗ್ರಹದಲ್ಲಿ 2 ವಿಗ್ರಹ ಕೆತ್ತನೆ ಮಾಡಿದ್ದಾರೆ. ಆಫೀಸ್ ಆಫ್ ಶಿವ ರಾಮಾಯಣದಲ್ಲಿ ಕೆತ್ತನೆ ಮಾಡಿದ್ದಾರೆ. ನೋಡಿ ಈಗ ನಾವು ದೇವರ ಕುಲದೇವರು ನರಸಿಂಹ ಫ್ಯಾಮಿಲಿ ಗಾಡ್ ಆಫೀಸ್ ಅಲ್ಲ ಡೈನಾಸ್ಟಿ. ಶೇಷಶಯನ ಇಷ್ಟು ಪಾದ ಪೂಜೆ ಮಾಡಿದ ಲಕ್ಷ್ಮಿ ಶೇಷಶಯನ. ಕಾಲಭೈರವ ನೋಡಿ, ಕಾಲಭೈರವನ ಕೈಲಿ ಒಂದು ಕಾಲಚಕ್ರ ಇದೆ, ಡಮರುಗ ಇದೆ, ಒಂದು ಕಪಾಲ ರುಂಡೆ ಇದೆ. ಕಪಾಲದಲ್ಲಿ ಕಿವಿಂದ ಕಿವಿಗಾಗಬೇಕು ನೋಡಿ. ಕಾಲಚಕ್ರ ನೋಡಿಗಿನ ಸೈಕಲ್ ಫ್ರೀ ಚಕ್ರ ಅಂತೆ. ಕಾಲಚಕ್ರ ಗೇರ್ ಆಫ್ ಸೈಕಲ್. ಕೆಂಪು ಕಲರ್ ಮಟ್ಕಲ್ ಆಗ ತಾಳ. ಕಾಲು ಫೋಲ್ಡ್ ಮಾಡಿದಾಗ ಚರ್ಮ ಸುಖತನಂಸ ಸುಂದರ ಕೆತ್ತನೆ ಮಾಡಿದ್ರೆ ಅವಳ ಮುಖದಲ್ಲೂ ಸಹ ಗರ್ವತನಂಸ ಸುಂದರ ಕೆತ್ತನೆ. ಇದು ಭರತನಾಟ್ಯದ ಒಂದು ಭಂಗಿ ನೋಡಿ. ಮತ್ತೆ ಪೀಠ ಚೆನ್ನಕೇಶವ. ಬೇಲೂರಿನಲ್ಲಿ 9 ಅಡಿ ಚೆನ್ನಕೇಶವ, 3 ಅಡಿ ಚೆನ್ನಕೇಶವ. ಸುಂದರವಾದ ವಿಷ್ಟಿಗೆ ಚೆನ್ನಕೇಶವ. ಚೆನ್ನಮ್ಮಿ ಸುಂದರ, ಕೇಶವಿ ಚೆನ್ನಕೇಶವ. ನೋಡಿ ಧರ್ಮಾಧಿಕಾರಿ ನೋಡಿ. 12ನೇ ಶತಮಾನದಲ್ಲಿ ದೇವಾಲಯದ ಮುಖ್ಯವಾದ ಪೂಜಾರನ್ನ ಧರ್ಮಾಧಿಕಾರಿಗಳು ಅಂತ ಕರ್ತಾರೆ. ಕೈಯಲ್ಲಿ ಧರ್ಮದಂಡ, ಧರ್ಮಚಕ್ರ, 1 ಹೊಡೆದ್ರೆ 2, 2 ಹೊಡೆದ್ರೆ 4 ಅಕ್ಷಯ ಬಾಣ ಅಂತ ಕರ್ತಾರೆ. ವಿಷ್ಣುನ 5ನೇ ಅವತಾರ ವಾಮನ ಅವತಾರ ನೋಡಿ. ಬ್ರಾಹ್ಮಣ ಅವತಾರ ವಿಷ್ಣು ಬಲಿಚಕ್ರವರ್ತಿಯಿಂದ 3 ಪಾದ ಭೂಮಿಯನ್ನ ದಾನವನ್ನ ಕೇಳ್ತಿರೋದು. ಬಲಿಚಕ್ರವರ್ತಿ ಅಮೃತಗಳಿಂದ ದಾನವನ್ನ ಕೊಡುತ್ತೆ. ಆ ಸಂದರ್ಭ ಶುಕ್ರಾಚಾರ್ಯರು ದಾನ ಕೊಡಬೇಡ ಅಂತ ಕೇಸನ್ನ ಮಾಡ. ದಾನ ಕೊಡುವರು ದೊಡ್ಡ ಮನುಷ್ಯರು. ಚಾತುರ್ತೆ ಅಂತ ತೋರಿಸ. ವೀಣಾ ಸರಸ್ವತಿ ನೋಡಿ. ವೀಣೆ ನುಡಿಸೋದು. ಕೈಗಳೆಲ್ಲ ಕಟ್ಟಾಗಿದೆ, ವೀಣೆ ಕಟ್ಟಾಗಿದೆ. ವೀಣಾ ಸರಸ್ವತಿ. ಕನ್ನಡಿ ಹಿಡಿದು ಬದಕೈ 4 ಟೆಂಬಳಲ್ಲಿ ಕುಂಕುಮ ನೆಡ್ತು. ಹಿಂದೂ ಸಂಪ್ರದಾಯ ಪ್ರಕಾರ ಬದಕೈ 4 ಟೆಂಬಳು ಪವಿತ್ರವಾದ ನೋಡಿ. ಈ ರೀತಿ ಕುಂಕುಮ ನೆಡಬೇಕು. ಇದನ್ನ ಸಂಸ್ಕೃತದಲ್ಲಿ ಅನಾಮಿಕ ಅಂತ ಕರ್ತಾರೆ. ದರ್ಪಣ ಸುಂದರಿ ಕುಂಕುಮ ನೆಡ್ತಾರೆ. ಅರ್ಜುನ ಮೀನಿನ ಕಡೆಗೆ ಬಾಣವನ್ನು ಹೊಡಿತೊಡಿ. ಬಾಣ ಕಟ್ಟಾಗಿದ್ದಾಳೆ. ಅರ್ಜುನನ ಗುರುತಿಗೆ ಹನುಮಧ್ವಜವನ ದೋಷ ಮಂಕಿ ಫ್ಲಾಗ್ ಹನುಮಧ್ವಜ ನೋಡಿ. ನಗ್ದ ಕಾಲ ಭೈರವ ನೋಡಿ. ಎಂದ ಕಾಸುರಾಸನ ಸಂಹಾರ ಮಾಡಿ 2 ರಕ್ತವನ್ನ ಜಂಪ್ ಮಾಡ್ಬಿಡ್ತು. ಈ ಭಾಗದಲ್ಲಿ ಈ ಭಾಗ ನೋಡಿ ಒಂದು ಕಪಾಲ ರುಂಡೆ ಇದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಿ ನೋಡಿ. ಆವುಳು ಸಹ ಶಿವನನ್ನು ಸುತ್ತಿಕೊಂಡಿದೆ. ಶಿವನನ್ನ ನಾಗಾಭರಣ ಅಂತ ಕರೀತಾರೆ. ಶ್ರೀಪುರಣಿ ಶ್ರೀಪರಾಕ್ತರ ಪಾದರಕ್ಷೆಗಳು ಆರ್ತಿಕಲ್ಲ ಕೆತ್ತ ನೋಡಿ. ಬ್ರಹ್ಮ, ವಿಷ್ಣು, ಶಿವ. ಈ ದೇವಾಲಯ ಶಿವನದಿಂದ ಶಿವನನ್ನು ಮಧ್ಯೆ ಸ್ಥಾಪನೆ ಮಾಡಿದೆ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿಕರ್ತ, ಶಿವ ಲಯಕರ್ತ. ಶಿವ ಬ್ರಹ್ಮದ ಕ್ರಿಯೇಟರ್, ವಿಷ್ಣುದ ಪ್ರೊಟೆಕ್ಟರ್, ಶಿವ ಡೆಸ್ಟ್ರರ್. ರುದ್ರಾಕ್ಷಿ ಮಾಲೆ ಸುಂದರ ಕೆತ್ತನೆ ಮಾಡಿದ್ರೆ ಮುಸುಕಿನ ಜೋಳ. ರುದ್ರಾಕ್ಷಿ ಮಾಲೆ ಜ್ಞಾನ ಸಂಕೇತವಾದ್ರೆ ಮುಸುಕಿನ ಜೋಳ ಸಮೃದ್ಧಿಯ ಸಂಕೇತ. ಸ್ಪಿರಿಚುವಲ್ ನಾಲೆಡ್ಜ್, ಸ್ಪಾಸ್ಪರಿಟಿ. ಅಡೆ ಶಿವ ಪಾರ್ವತಿ ಒಂದು ಪೀಠ ತಲ್ಕೊಂತಾರೆ. ಶಿವ ಪಾರ್ವತಿ ಶಾಂತಲಿದ್ದಾಗ ಉಮಾ ಮಹೇಶ್ವರ ಅಂತ ಕರೀತಾರೆ. ಪಾರ್ವತಿ ಶಾಂತಲಿದ್ದಾಗ ಪಾರ್ಥಿವನ ಮುಂಗುಸಿ. ಪಾರ್ವತಿ ರೌದ್ರತ ಕಾಳಿರ್ಪದಲ್ಲಿದ್ದಾಗ ಪಾರ್ಥಿವನ ಸಿಂಹ. ರಿಂಗಿದೆ ನೋಡಿ. ಕಿವಿಗಾಕ ರಿಂಗಿದೆ, ಇಲ್ಲ ಟೊಳ್ಳಾಗಿದೆ. ಏ ಸ್ಟೈಲ್ ಇದೆ. ಡಮರುಗ, ತ್ರಿಶೂಲ, ಜಪಮಾಲೆ. ಶಿವ ಪಾರ್ವತಿ ಶಾಂತರದಲ್ಲಿದ್ದಾಗ ಉಮಾ ಮಹೇಶ್ವರ ಅಂತ ಕರೀತಾರೆ. ಮೊದಲು ಗಣೇಶನಿಂದ ಪ್ರಾರಂಭ ಮಾಡಿದ್ದಾರೆ. ಗಣೇಶನ ವಾಹನ ಇಲಿ. ಇಲಿಯ ಮೇಲೆ ನಿಂತ ಗಣೇಶನ ಅಟ್ಟೆ ಮಾಡ್ತೇನೆ. ಗಣೇಶನ ತೂಕಕ್ಕೆ ವೆಯ್ಟ್ ಇಲಿಯು ಸಹ ಬಾಯ್ಬಿಟ್ಟಿದೆ. ಕಾಲಸ ಬೆಂಡ ಆಗಿದೆ. ಕಾಲಸ ಭೂಮಿಯ ಒಳಗಡೆ ಹೋಗಿದೆ ನೋಡಿ. ಭೂಮಿ ಸಹ ಬೆಂಡ ಆಗಿದೆ. ಆ ಉಗುರಿದೆ ನೈಲ್ಸಿನ ಉಗುರು. ಆ ಉಗುರನ್ನು ಸಹ ಸುಂದರ ಕೆತ್ತನೆ ಮಾಡಿ. ಶಿಲ್ಪಿಯ ಕಲ್ಪನೆ. ಗಣೇಶನ ಸಹೋದರ ಕಾರ್ತಿಕೇಯ, ಸುಬ್ರಹ್ಮಣ್ಯ, ಮುರುಘ. ವಾಹನ ನವಿಲು. ಈ ದೇಲದಲ್ಲಿ ಪ್ರಮುಖವಾಗಿ ಕರ ತೋರಣ. ಮಧ್ಯಭಾಗದಲ್ಲಿ ಶಿವನಾಟ್ಯ ಮಾಡ್ತಾಟ ರಾಜ. ಬಲಭಾಗ ಬ್ರಹ್ಮ, ಎಡಭಾಗ ವಿಷ್ಣು. 2 ಕಡೆಯಲ್ಲೂ ಸಹ ಕಾಲ್ಪನಿಕ ಪ್ರಾಣಿನ ಕೆತ್ತನೆ ಮಾಡ. ಮಕರ ಪ್ರಾಣಿ 7 ಪ್ರಾಣಿಗಳ ಹಂಗಾಗ್ನ ಮಕರ ಪ್ರಾಣಿ. ನಂದಿಯ ಶರೀರ, ಸಿಂಹದ ಕಾಲು, ಮೊಸಳೆ ಬಾಯಿ, ಕೋತಿಯ ಕಣ್ಣು, ಹಸುವಿನ ಕಿವಿ, ಆನೆಯ ಸುಂದರ ಸುಂದರಕ್ಕೋಸ್ಕರ ನವಿಲಿನ ಬಾಲ. 7 ಪ್ರಾಣಿಗಳ ಹಂಗಾಗ್ನ ಮಕರ ಪ್ರಾಣಿ ಕಾಲ್ಪನಿಕ ಪ್ರಾಣಿ. ಈ ದೇವಲದ ಸಣ್ಣ ಪುಟ್ಟ ಸೇರಿ 20,000 ಹೆಚ್ಚಿನ ಮೂರ್ತಿಗಳ ಒಂದು ಕಲಾ ಸಾಗರದಂತೆ. ಒಂದು ಅರ್ಧ ಗಂಟೆ, 1 ಗಂಟೆ, ಒಂದು ದಿನ ಸಲ ಕಮ್ಮಿ ಅಂದರೆ ಒಂದು ವಾರ ಬೇಕಾಗ್ತದೆ. ಒಂದು ಸ್ವಲ್ಪ ಟೈಮಿಗೆ ಕೆಲವು ಹೈಲೈಟ್ಸ್ ಹೇಳಿದ್ರು. ಮೀನು ಟೈಮಿಗೆ ಮ್ಯೂಸಿಯಂ ಇತ್ತು ಕ್ಲೋಸ್ ಆಗಿದೆ. 5 ಗಂಟೆ ಕ್ಲೋಸ್ ಆಗಿದೆ. ಇನ್ಯಾರು ಬರ್ತಾರೆ ಚೆನ್ನಕೇಶವ ಅಂತ. ಚೆನ್ನ ಅಂದರೆ ಸುಂದರ, ಕೇಶವ ಅಂದರೆ ವಿಷ್ಣು. ದೇವರ ಮೂಲ ಹೆಸರು ವಿಜಯನಾರಾಯಣ ಅಂತ ಹೇಳ್ಬಿಟ್ಟು.
ಪುರಾಣದಲ್ಲಿ ವಿಷ್ಣು ಮೊಯ್ಲಿ ನವರಂಗ ಅಂತ ಕರೀತಾರೆ. ಅಂದರೆ ಹೊಯ್ಸಳ ರಾಜ ವಿಷ್ಣುವರ್ಧನ ಪತ್ನಿ ಶಾಂತಳ ದೇವಿ ದತ್ತಮಠ ಮಾಡ್ತಾರೆ. ಆ ದೃಷ್ಟಿ ಸಲುವಾಗಿ ಇದನ್ನು ವಂಶಸ್ಥೆ ನವರಂಗ ಅಂತ ಕರೀತಾರೆ. ನೋಡಿ ಇದು ಇದೆಯಲ್ಲ, ಇದು ಶಿವಲಿಂಗ ಅಂತ ಬರುತ್ತೆ. ಇದು ಇಲ್ಲಿಂದ ಈ ಕಂಬ ಇದು ಮಾಡೋಕ್ಕೆ ಕಾರಣ ಶಿವನಿಗೆ ಹೋಲಿಕೆ ಮಾಡುವ ಸಲುವಾಗಿ ಶಿವಲಿಂಗ. ಒಳಭಾಗದಲ್ಲಿ ನರಸಿಂಹ ಹಿರಣ್ಯಕಶಿಪುನ ಸಂಹಾರ ಮಾಡೋದ್ರಿಂದ ವಿಷ್ಣು ದೇವರನ್ನ ಸಂಕೇತ. ವಿಷ್ಣು ಗಂಟೆ ಇದರಲ್ಲಿ ಇಂಚೆಯ ವೃತ್ತಾಕಾರದಲ್ಲಿರೋದು ಲೋಟಸ್ ತವರೆ ಕಮಲ, ಅಂದರೆ ಬ್ರಹ್ಮದೇವರ ಸಂಕೇತ. ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವರಿಗೆ ಹೋಲಿಕೆ ಮಾಡುವ ಸಲುವಾಗಿ ಈ ಚಿತ್ರ ನಿರ್ಮಾಣ ಮಾಡಿದ್ದಾರೆ. ಇದು ಒಳಭಾಗದಲ್ಲಿ 52 ಪೀಸ್ ಕಲ್ಲನ್ನು ಜೋಡಿಸಿದ್ದಾರೆ. ಈಗ ಮಧ್ಯೆ ಬೇಗ ಓಡಿಸ್ತಾರೆ. ನೋ ಸಿಮೆಂಟ್, ನೋ ಓನ್ಲಿ ಐರನ್ ಇಲ್ಲ. ಎಷ್ಟು ಕೊಟ್ಟಿಂದ ತೆರಿಗೆ ಬಿಸಿ ಆಗಲ್ವಾ?